ನಮಸ್ಕಾರ ಸ್ನೇಹಿತರೆ, ಕೊನೆಗೂ ಭಾರತೀಯ ಚಿತ್ರರಂಗವೇ ಕಾತುರದಿಂದ ಕಾಯುತ್ತಿದ್ದ ನಮ್ಮ ಭಾರತದ ಮಹಾಕಾವ್ಯ ರಾಮಾಯಣದ ಅಧಿಕೃತ ಟ್ರೇಲರ್ ಹೊರಬಿದ್ದಿದೆ. ನಮಿತ್ ಮಲ್ಹೋತ್ರಾ ಅವರ ನಿರ್ಮಾಣ ಹಾಗೂ ನಿತೀಶ್ ತಿವಾರಿ ಅವರ ನಿರ್ದೇಶನದಲ್ಲಿ ಮೂಡಿಬಂದಿರೋ ಈ ವಿಶ್ವಲ್ ವಂಡರ್ ನಿಜಕ್ಕೂ ನಾವೆಲ್ಲರೂ ಅಂದುಕೊಂಡ ಮಟ್ಟದಲ್ಲಿದೆಯಾ? ವಿಎಫ್ಎಕ್ಸ್, BGM ಮತ್ತು ಪಾತ್ರಗಳ ಆಯ್ಕೆ ಹೇಗಿದೆ? ಈ ಟ್ರೇಲರ್ನ ಪೂರ್ಣ ವಿಶ್ಲೇಷಣೆ ಈ ವಿಡಿಯೋದಲ್ಲಿದೆ. ವಿಡಿಯೋ ಕೊನೆ ತನಕ ಮಿಸ್ ಮಾಡದೆ ನೋಡಿ. ಮೊದಲನೇದಾಗಿ ಈ ಟ್ರೇಲರ್ನ ದೃಶ್ಯ ವೈಭವ, ಅಯೋಧ್ಯೆಯ ಭವ್ಯತೆಯ, ವನವಾಸದ ದಂಡಕಾರಣ್ಯ ಹಾಗೂ ರಾವಣನ ಬಂಗಾರದ ಲಂಕೆ, ಪ್ರತಿಯೊಂದು ಫ್ರೇಮ್ನಲ್ಲೂ ಅಂತಾರಾಷ್ಟ್ರೀಯ ಮಟ್ಟದ ವಿಎಫ್ಎಕ್ಸ್ ಎದ್ದು ಕಾಣುತ್ತದೆ. ನಮಿತ್ ಮಲ್ಹೋತ್ರಾ ಅವರ DNEG ಸಂಸ್ಥೆ ಇದರ ತಾಂತ್ರಿಕ ಹೊಣೆ ಹೊತ್ತಿರುವುದರಿಂದ ದೃಶ್ಯಗಳಲ್ಲಿ ಅತ್ಯಂತ ಸೂಕ್ಷ್ಮ ವಿವರಣೆಗಳಿಗೆ ಗಮನ ನೀಡಲಾಗಿದೆ. ಯಾವುದೇ ಜಾಗದಲ್ಲೂ ಗ್ರಾಫಿಕ್ಸ್ ಕೃತಕವಾಗಿ ಅನಿಸದೆ ಕಥೆಯ ವಾತಾವರಣಕ್ಕೆ ತಕ್ಕಂತೆ ನೈಜವಾಗಿ ಮೂಡಿಬಂದಿದೆ. ಇನ್ನು ಈ ಟ್ರೇಲರ್ನ ಬಹುದೊಡ್ಡ ಪ್ಲಸ್ ಪಾಯಿಂಟ್ ಎಂದರೆ ಇದರ ಹಿನ್ನೆಲೆ ಸಂಗೀತ. ಭಾರತದ ಹೆಮ್ಮೆಯ AR ರೆಹಮಾನ್ ಮತ್ತು ಹಾಲಿವುಡ್ ಲೆಜೆಂಡ್ ಹಾನ್ಸ್ ಜಿಮ್ಮರ್ ಜೋಡಿ ಮೊದಲ ಬಾರಿಗೆ ಒಂದಾಗಿದೆ. ಭಾರತೀಯ ಪೌರಾಣಿಕ ಭಾವನೆಗಳು ಮತ್ತು ಹಾಲಿವುಡ್ ಮಟ್ಟದ ಎಪಿಕ್ ಆರ್ಕೆಸ್ಟ್ರಾ ಇವೆರಡರ ಮಿಶ್ರಣ ಟ್ರೇಲರ್ನ ಪ್ರತಿಯೊಂದು ಸನ್ನಿವೇಶಕ್ಕೂ ಮೈಮನ ರೋಮಾಂಚನಗೊಳಿಸುವಂತಹ ಅನುಭವ ನೀಡುತ್ತದೆ. ಕಥೆಯ ವಿಚಾರಕ್ಕೆ ಬಂದರೆ ಟ್ರೇಲರ್ನಲ್ಲಿ ಕೇವಲ